7 ಡೇಸ್ ಗೊಜ್ಜು ಸೀರೀಸ್ ನಲ್ಲಿ ಇವತ್ತು ಡೇ 3. ಇವತ್ತು ಮಾಡ್ತೋರಿಸ್ತಾ ಇರುವ ಈ ಗೊಜ್ಜು ಎಲ್ಲರಿಗೂ ತುಂಬಾನೇ ಇಷ್ಟ. ಇದು ಇಡ್ಲಿ, ದೋಸೆ, ಚಪಾತಿಗೆ ಮಾತ್ರ ಅಲ್ಲ, ಬಿಸಿ ಬಿಸಿ ಅನ್ನಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಟೊಮೆಟೊ ಗೊಜ್ಜು ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಒಂದು ಪ್ಯಾನ್ಗೆ 200 ml ಎಳ್ಳೆಣ್ಣೆನ ಹಾಕಿ ಬಿಸಿ ಆದ್ಮೇಲೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ ಸಿಡಿಸ್ಕೊಂಡು 2 ಒಣಮೆಣಸಿನಕಾಯಿ, ಕರ್ಬೇವು ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ 1 ಕಟ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅರ್ಧ ಕೆಜಿ ಟೊಮೆಟೊನ ಕಟ್ ಮಾಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಅರ್ಧ ಟೀ ಸ್ಪೂನ್ ಅರಿಶಿನದ ಪುಡಿ, 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನ್ ಇಂಗು, 1/4 ಟೀ ಸ್ಪೂನ್ ಮೆಂತ್ಯ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಬಾಡ್ಸಾದ್ಮೇಲೆ ಈಗ ಸ್ವಲ್ಪ ಹುಣಸೆ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ನ ಸಿಮ್ಮಲ್ಲೇ ಇಟ್ಟು ಒಂದ್ 5 ನಿಮಿಷ ಆದ್ಮೇಲೆ ಎಣ್ಣೆ ಸಪರೇಟ್ ಆಗುತ್ತೆ. ಈ ತರ ಗೊಜ್ಜಿನ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಸ್ಟವ್ ನ ಆಫ್ ಮಾಡಿ ಬಿಸಿ ಆರದ್ಮೇಲೆ ಒಂದ್ ಗ್ಲಾಸ್ ಬಾಟಲ್ ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬಹುದು. ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.